This lady ಆದರೆ ಈ ಸ್ತ್ರೀಯು pura in front of everybody. ಎಲ್ಲರ ಮುಂಭಾಗದಲ್ಲಿ நீங்க உங்களை புகழ்றவங்க மத்தியில போறது ரொம்ப ஈஸிங்க. ನಿಮ್ಮನ್ನು ಹೊಗಳುವವರ ಮಧ್ಯದಲ್ಲಿ ಹೋಗುವುದು ಸುಲಭ. உங்களை கேவலமா பார்க்கறாங்கல்ல, ನಿಮ್ಮನ್ನು ಅಸಹ್ಯವಾಗಿ ನೋಡುವವರು அவங்க மத்தியில போறது ரொம்ப கஷ்டம். ಅವರ ಮುಂಭಾಗದಲ್ಲಿ ನೀವು ಹೋಗುವುದು ಬಹಳ ಕಷ್ಟ. ஆனா நீங்க இயேசுவை நேசிக்கிறீங்கன்னா ನೀವು ಯೇಸು ಕ್ರಿಸ್ತನನ್ನು ಪ್ರೀತಿಸುವುದೇ ಆದರೆ அவருக்காக போங்க. ಅವರಿಗಾಗಿ ನೀವು ಹೋಗಿ. இவ யோசிக்கிறா, ಸ್ವಲ್ಪ ಈಕೆ ಚಿಂತಿಸುತ್ತಿದ್ದಾಳೆ, நிமர முடியல, ನನ್ನಿಂದ ನಿಲ್ಲಲು ತ್ರಾಣವಿಲ್ಲ, my legs have no strength at all. ನನ್ನ ಕಾಲಿನಲ್ಲಿ ಬಲವಿಲ್ಲ, என்னால முடியல ஆண்டவரே. ನನ್ನ ಬಲವೆಲ್ಲ ಕುಂದಿ ಹೋಗಿದೆ. வஸ்திரத்தின் ஓரத்தை தொட, ಆ ಅಂಗಿಯ ಒಂದು ಚಿಕ್ಕ ಭಾಗವನ್ನು இயேசு போயிட்டே இருக்காரு. ಯೇಸು ಕ್ರಿಸ್ತನು ಹೋಗುತ್ತಾನೆ ಇದ್ದಾರೆ. இப்படி வஸ்திரத்தை தொட்ட மாத்திரத்துல ಆಕೆಯ ಆ ಚಿಕ್ಕ ವಸ್ತ್ರವನ್ನು ಮುಟ್ಟಿದ ಕ್ಷಣವೇ Jesus stops. ದೇವರು ನಿಂತರು. எல்லாரும் உங்களை மூடி இருக்கும்போது ಎಲ್ಲರೂ ನಿಮ್ಮನ್ನು ಆವರಿಸಿರುವಾಗ யார் உங்களை தொடுறாங்கன்னு தெரியாதுங்க. ಯಾರು ನಿಮ್ಮನ್ನು ಮುಟ್ಟುತ್ತಾರೆ ಎಂಬುದು ನಿಮಗೆ ಗೊತ್ತಾಗುವುದಿಲ್ಲ. யார் உங்களை தொடுறாங்கன்னு தெரியாது. ಯಾರು ನಿಮ್ಮನ್ನು ಮುಟ್ಟುತ್ತಿದ್ದಾರೆ ಎಂದು நான் ಗೊತ್ತಾಗುವುದಿಲ್ಲ. Dress தொட்டா கண்டுபிடிச்சிடலாம். ನಾನು ವಸ್ತ್ರವನ್ನು ಮುಟ್ಟಿದರೆ ಗೊತ್ತಾಗಬಹುದು. வஸ்திரத்தின் ஓரத்தை தொடுறாங்க, ಆದರೆ ವಸ್ತ್ರದ ಒಂದು ಚಿಕ್ಕ ಭಾಗವನ್ನು ಮುಟ್ಟುತ್ತಿದ್ದಾರೆ. இயேசு நின்ற மாத்திரத்துல, ಯೇಸು ಕ್ರಿಸ್ತನು ನಿಂತ ಕ್ಷಣವೇ சொல்லுங்க, இயேசு நிக்கிறாருங்க, ನಿಂತಿದ್ದಾರೆ. வஸ்திரத்தை தொட்டா சொல்லுங்க, ವಸ್ತ್ರವನ್ನು ಮುಟ್ಟಿದರೆ இயேசு நின்றா, ಯೇಸು ನಿಂತರೆ அவளுடைய ரத்த போப்பு நின்றது. ಆಕೆಯ ರಕ್ತಸ್ರಾವವು ನಿಂತು ಹೋಯಿತು. தட்டி ಎಲ್ಲರೂ ಕರಗಳನ್ನು ತಟ್ಟಿ இயேசு நிக்கிற இடத்துல அற்புதம் நடக்கும். ಯೇಸು ನಿಂತ ಜಾಗದಲ್ಲಿ ಅದ್ಭುತಗಳು ನಡೆಯುತ್ತದೆ. அவரை நிக்க வைக்கத ஆளு வேணும். ಅದನ್ನು ನಿಲ್ಲಿಸುತ್ತಾರೆ. அவரை நிக்க வைக்க ஒரு விசுவாசம் வேணும். ಆತ ಯೇಸು ಕ್ರಿಸ್ತನನ್ನು ನಿಲ್ಲಿಸುವುದಕ್ಕೆ ಒಂದು ವಿಶ್ವಾಸ ಬೇಕು.